ಹಲೋ. ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ರಿವರ್ ಪಕ್ಕದಲ್ಲೇ ಬರುವಂತಹ ಒಂದು ಭೂಮಿ. ಸಾಮಾನ್ಯವಾಗಿ ರಿವರ್ ಅಂದ ತಕ್ಷಣ ಜನಗಳಿಗೆ ಮನಸ್ಸಲ್ಲಿ ಒಂದು ಭಾವನೆ ಮೂಡುತ್ತೆ. ಪ್ರವಾಹ ಬಂದಾಗ ಮೇಲೆ ಬರುತ್ತೆ ಅಂತ ಕಾಮನ್ನಾಗಿ ಬಂದೇ ಬರುತ್ತೆ. ಯಾವುದೇ ಜಮೀನುಗಳಾದ್ರೂ ನದಿ ತೀರದಲ್ಲಿ ನಾವು ಲ್ಯಾಂಡ್ಗಳು ಮಾಡಿದಾಗ ಪ್ರವಾಹ ಬಂದೇ ಬರುತ್ತೆ. ಇಲ್ಲ ಅಂತ ಸುಳ್ಳು ಹೇಳ್ಬಾರ್ದು. ಯಾವುದೂ ಅದು ಬಂದರೂ ನಿಮಗೆ 1 ದಿನ 2 ದಿನ ಇಲ್ಲ 3 ದಿನ ಅಷ್ಟೇ, ಮುಂದಕ್ಕೆ ಅದು ಇರೋದಿಲ್ಲ ಸ್ನೇಹಿತರೆ. ಅದರ ಅಟ್ಯಾಚ್ಮೆಂಟೇ ನೋಡಿ ನಿಮ್ಗೆ 2 ಎಕರೆ. ನಿಮಗೆ ಇಲ್ಲಿ ಖರಾಬ್ ಲ್ಯಾಂಡ್ ಅನ್ನೋದು ಕೂಡ ಸಿಗುತ್ತೆ. ಖರಾಬ್ ಲ್ಯಾಂಡ್ ನಿಮಗೆ ಮಿನಿಮಮ್ ಅಂದ್ರೂ ಒಂದು 30 ಗುಂಟೆ ಅಷ್ಟು ಇಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ಇದೆ. ಜಾಗ ಮಾತ್ರ ಸುತ್ತ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಬಿಟ್ರೆ ಮಾತ್ರ ಭೂಮಿ ರಿವರ್ ತನಕನೂ ನಮ್ಮದೇ ಆಗುತ್ತೆ. ರಿವರ್ಗೆ ನಾವು ನೀರಾವರಿಗೇನೇ ಯೋಚನೆ ಮಾಡುವ ಹಾಗಿಲ್ಲ. ನೀರಾವರಿಗೆ ನಾವು ಬರೀ ಒಂದು ಪೈಪ್ ಹಾಕೊಂಡ್ರೆ ಸಾಕು, ಬೋರೇ ಬೇಡ. ವರ್ಷ ಪೂರ್ತಿ ನಾವು ಇದರಲ್ಲೇ ಬೆಳಿಬೋದು. ಇಲ್ಲೆಲ್ಲ ಬೋರ್ ಹಾಕಿದ್ರೆ ನಿಮಗೆ ಮಿನಿಮಮ್ ಅಂದರೆ ಒಂದು 60ರಿಂದ 100 ಅಡಿಗೆಲ್ಲ ನೀರಾವರಿ ಸಿಗುತ್ತೆ. ಯಾಕೆಂದರೆ ನದಿ ತೀರದಲ್ಲಿ ಇರೋದರಿಂದ ನಮಗೆ ನೀರಾವರಿಗೆ ತೊಂದರೆ ಇಲ್ಲ. ಇದೇ ಲ್ಯಾಂಡ್ ಸ್ನೇಹಿತರೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್. ಇದು ಕೂಡ ರನ್ನಿಂಗ್ ಕಲ್ಟಿವೇಷನ್ನೇ. ಸದ್ಯಕ್ಕೆ ಇವರು ಮಾರುವ ದೃಷ್ಟಿಯಿಂದ ಯಾವುದೇ ವ್ಯವಸಾಯ ಮಾಡಿಲ್ಲ. ಇದು ನಮಗೆ ತಾರೋಡಿಂದಲೂ ಕನೆಕ್ಟಿವಿಟಿ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಅಲ್ಲಿ ರೋಡು ನಾವು ತಗೋಬೇಕಾಗುತ್ತೆ. ರೋಡು ಓನರ್ದೇ ಇದೆ ಭೂಮಿ. ಮಾತಾಡೋಣ, ಪರವಾಗಿಲ್ಲ. ಯಾಕೆ ಅಂತಂದರೆ ಓನರ್ ಜೊತೆ ಮಾತಾಡಿ ರೋಡ್ ಇದಕ್ಕೆ ಅಟ್ಯಾಚ್ಮೆಂಟ್ ಏನಾಗುತ್ತೆ ಅಷ್ಟು ಭೂಮಿ ಅವರಿಂದ ನಾವು ಪರ್ಚೇಸ್ ಮಾಡ್ಕೊಳ್ಳೋಣ. ಇವರು ಪರ್ ಎಕರ್ ಬಂದು 60 ಲ್ಯಾಕ್ ಹೇಳ್ತಾರೆ. ಅವರು ಏನೇ ಹೇಳಲಿ ನಾವು ನೇರ ಮಾತಾಡೋಣ. ತಮ್ಮೆಲ್ಲರಿಗೂ ಗೊತ್ತು, ಇವತ್ತು ನೀರಿಗಾಗಿ ಜನಗಳು ಹಾಹಾಕಾರ ಪಡ್ತಾಯಿದ್ದಾರೆ. ಮಳೆಗಳು ಎಷ್ಟು ಇದರಲ್ಲಾಗಿಲ್ಲ. ಇವತ್ತು ಕೊಟ್ಟಿದ್ದರು ಪೇಪರ್ಲಿ, ಇಷ್ಟು ತಾಲೂಕಲ್ಲಿ ಮಳೆ ಆಗಿಲ್ಲ ಅಂತ. ಹೆಚ್ಚು ಕಡಿಮೆ 200 ತಾಲೂಕು ಅಲ್ಲ ಲೆಕ್ಕ ಹಾಕೊಳ್ಳಿ. ನಾವು 200 ತಾಲೂಕು ಅಂತ ಹೇಳೋದಲ್ಲ, ಹೆಚ್ಚು ಕಡಿಮೆ ನಮಗೆ ಒಂದು 24-25 ಡಿಸ್ಟಿಕ್ಕು ನಮಗೆ ಮಳೆಗಳಾಗಿಲ್ಲ. ಯಾರು ಏನಾರ ಅನ್ನಲಿ, ಆಯಿತಾ. ನೀರಾವರಿ ನಮಗೆ ಮುಂದಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸು ಬೇಕಾದಷ್ಟಿದೆ. ಈಗಲೇ ಮಳೆಯ ಅಭಾವ ತೊಂದರೆ ಆಗಿ ಎಷ್ಟೋ ಕಡೆ ಬೋರ್ಗಳು ಹೊಡೆದೇ ನಿಂತಿದ್ದಾವೆ. ನೀರಿಗಾಗಿ ತುಂಬ ಜನ ಕಷ್ಟಪಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಅದರಲ್ಲಿ ಈ ಥರ ನೀರಾವರಿ ಸಿಕ್ಕಿದಾಗ ನಾವು ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಯಾಕೆಂದರೆ ನದಿಗಳಿಗೆ ಯಾವುದಾದ್ರು ಮುಖಾಂತರ ನೀರು ಬಂದು ಸೇರ್ತಾನೆ ಇರುತ್ತೆ. ನಮಗೆ ಒಳ್ಳೆ ಜಾಗ ಬೇಕು ಅಷ್ಟೇ. ಒಳ್ಳೆ ಜಾಗ ತಗೊಳ್ಳೋಣ, ತಾರ್ ರೋಡಿಂದನೇ ರೋಡ್ ಕನೆಕ್ಟಿವಿಟಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಯಾಕೆಂದರೆ ಇವತ್ತು ಹೇಳಿದ್ನಲ್ಲ, ನೀರಿಗಾಗಿ ಮುಂದಕ್ಕೆ ಒಂದು ದಿನ ಇದೇ ಥರ ಮಳೆ ಬೆಳೆದವ್ರೆ ಜನಗಳು ತುಂಬ ಕಷ್ಟಪಡಬೇಕಾಗುತ್ತೆ. ಇವತ್ತಿಂದ ನಾವು ನೀರನ್ನ ಎಷ್ಟು ಬೇಕೋ ಅಷ್ಟು ಶೇಖರಣೆ ಮಾಡೋಣ ಒಂದು ಕಡೆ, ಇನ್ನೊಂದು ಕಡೆ ನೀರನ್ನ ಅಲ್ಲೇ ಬಳಸ್ಕೊಳ್ಳೋಣ. ನಾವು ನೀರು ಅಲ್ಲೇ ಬಳಸ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಗಳು ನೋಡ್ತಿದ್ರೆ ನಮಗೆ ನೀರು ಫ್ಲಡ್ಸ್ ಬರುತ್ತೆ ಅನ್ನೋ ರೀಸನ್ನೇ ಕಾಣ್ತಾ ಇಲ್ಲ. ಯಾಕೆಂದರೆ ಜನಗಳು ಕುಡಿಯೋ ನೀರಿಗೆ ಹಾಹಾಕಾರ ಪಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಅದರಿಂದ ಹೊರಬಂದು ನಾವಿಲ್ಲಿ ಒಳ್ಳೆ ತೋಟಗಳನ್ನ ಮಾಡೋಣ ಸ್ನೇಹಿತರೆ. ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ಹಾಕೊಂಡು ನಾವಿಲ್ಲಿ ಒಳ್ಳೆ ಅದ್ಭುತವಾದ ತೋಟ ಮಾಡೋಣ. ನಾವು ಇದನ್ನು ಕರೆಕ್ಟಾಗಿ ಇದು ಮಾಡ್ಕೋತೀವಿ ಅಂತಂದರೆ ನದಿ ಮುಂದ್ಗಡೆಯಿಂದನೇ ನಾವು ತಿರುಗಾಡ್ಬೋದು. ಅದಕ್ಕಿಂತ ಆರಾಮಾಗಿ ನಾವು ತಾರ್ ರೋಡಿಂದ ತಗೊಳ್ಳೋಣ. ಏನು ಒಂದು 10 ಗುಂಟೆ ಆಗ್ಬೋದು. 10 ಗುಂಟೆಗೆ ಏನು ರೇಟ್ ಆಗುತ್ತೆ ಮಾತಾಡಿ ನಾವು ಅದನ್ನು ರೈಟಿಂಗ್ಲಿ ಬರ್ಸ್ಕೊಳ್ಳೋಣ ಸ್ನೇಹಿತರೆ. ರೋಡ್ ಮಾಡೋಣ. ಏಕೆಂದರೆ ರೋಡ್ ಇಲ್ಲ ಅಂತಂದರೆ ಇದು ಮಾಡೋಕ್ಕಾಗಲ್ಲ. ಇದಕ್ಕೆ ರೋಡ್ ಇಲ್ಲ ಅಂತಲ್ಲ, ರೋಡ್ ಇದೆ.
ನದಿ ತೀರದಲ್ಲೇ ಹೋಗಬೇಕು ಬರಬೇಕು. ಅದಕ್ಕಿಂತ ಇಲ್ಲಿಂದ ಮಾಡಿಕೊಂಡ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ. ಹೋಮ್ ಸ್ಟೇ ಮಾಡ್ಕೊಳ್ಳೋರಿಗೆ ಇನ್ನೂ ಅನುಕೂಲ ಆಗುತ್ತೆ. ನಾವು ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಈ ಥರ ಕಟ್ಕೊಂಡು ಹೋಮ್ ಸ್ಟೇ ಮಾಡಿಕೊಂಡ್ರೆ ಇನ್ನೂ ಸಾಲಿಡಾಗಿರುತ್ತೆ. ಅದ್ರ ಮಧ್ಯದಲ್ಲಿ ಒಳ್ಳೊಳ್ಳೆ ತೋಟಗಳು ಮಾಡಿಬಿಟ್ರೆ ಇನ್ನೂ ಸೂಪರು. ಈ ಥರ ಲೊಕೇಶನ್ನು, ಈ ಥರ ವಾತಾವರಣ ನಮಗೆ ಬೇರೆ ಕಡೆ ಬೇಕು ಅಂದರೂ ಕೂಡ ಸಿಗೋದಿಲ್ಲ. ನಾನು ಹೇಳ್ತಾಯಿದ್ದೀನಿ, ರೋಡಿನ ಕನೆಕ್ಟಿವಿಟಿ ತಗೊಳ್ಳೋಣ. ಯಾಕೆಂದರೆ ನಮಗೆ ಮುಖ್ಯ ನೀರೇ ಸ್ನೇಹಿತರೆ. ಭೂಮಿಯೆಲ್ಲ ಚೆನ್ನಾಗಿದ್ದು ನೀರೇ ಇಲ್ಲ ಅಂದರೆ ವ್ಯವಸಾಯ ಮಾಡೋಕ್ಕಾಗಲ್ಲ. ನೋಡಿ ಜಾಗ ಎಷ್ಟು ಸಾಲಿಡಾಗಿದೆ ಅಂತ. ಈ ಥರ ಜಾಗಗಳನ್ನ ನಾವು ಬಿಟ್ಟರೆ ಮುಂದಕ್ಕೆ ಪರ್ಚೇಸ್ ಮಾಡೋಕ್ಕಂತೂ ಆಗಲ್ಲ ಸ್ನೇಹಿತರೆ. ನಾವು ಮುಂದೆ ದಾರಿಗಳನ್ನ ಪರ್ಚೇಸ್ ಮಾಡೋಣ. ದಾರಿ ಪರ್ಚೇಸ್ ಮಾಡಿ ನಾವಿಲ್ಲಿ ಸಾವಯವ ಕೃಷಿ ಮಾಡೋಣ, ಒಳ್ಳೆ ತೋಟನ ಮಾಡೋಣ. ಇವತ್ತಿಂದ ನಾವು ಸಾಧ್ಯ ಆದಷ್ಟು ನೀರು ಶೇಖರಣೆ ಮಾಡೋದನ್ನು ಸ್ವಲ್ಪ ಕಲಿಯೋಣ. ಅವುಗಳು ಉಳುವಿಕೆಗಾಗಿ ಏನು ಮಾಡಬಹುದು ಅದನ್ನು ಮಾಡೋಣ ಸ್ನೇಹಿತರೆ. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಾವು ಭೂಮಿಲಿ ಒಳ್ಳೆಯ ವ್ಯವಸಾಯ ಮಾಡೋಣ. ನೀರಾವರಿಗಾಗಿ ಸ್ವಲ್ಪ ಇದು ಮಾಡೋಣ. ಇದು ಬೆಂಗಳೂರಿಗೆ 120 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 120 ಕಿಲೋಮೀಟ್ರು ಬೆಂಗಳೂರಿಗೆ ಆಗುತ್ತೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. ಜಾಗ ತುಂಬ ಸಾಲಿಡಾಗಿದೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಿಮಗೆ ಇದು ಬ್ಲ್ಯಾಕ್ ಸಾಯಿಲ್ ಏನೂ ಅಲ್ಲ, ತಾವು ಬಂದು ನೋಡ್ಬೋದು. ಅಂಥ ಬ್ಲ್ಯಾಕ್ ಸಾಯಿಲ್ ಅಲ್ಲ, ಮಣ್ಣಂತೂ ನಿಮಗೆ ಚಿನ್ನ ಇದ್ದಂಗಿದೆ. ಈ ಥರ ಭೂಮಿಗಳಲ್ಲಿ ನೀವು ವ್ಯವಸಾಯಗಳನ್ನ ಮಾಡ್ಬೋದು. ತುಂಬ ಒಳ್ಳೆ ಬೆಳೆ ಸಿಗುತ್ತೆ. ನಮಸ್ಕಾರ, ಧನ್ಯವಾದಗಳು.